ಏನು ಮಾತಾಡೋದು ಇರೋದಿಲ್ಲ ಅಂತೇಳಿ ಕೊನೆಯಲ್ಲಿ ಮಾತಾಡೋಣ ಅಂದ್ಕೊಳ್ಳೆ. ಮೊದಲನೇದಾಗಿ ನನ್ನ ತಾಯಿ ಮನೆಯಲ್ಲಿ, ನನ್ನ ತವರು ಮನೆಯಲ್ಲಿ ಸನ್ಮಾನ ಮಾಡ್ತಿರೋದು ತುಂಬ ತುಂಬ ಹೆಮ್ಮೆ ತರುವಂಥ, ಸಂತೋಷ ತರುವಂಥ ಒಂದು ವಿಚಾರ. ಈ ಚೇಂಬರ್ ಯಾವಾಗಲೂ ಒಂದು ರೀತಿ ನಮ್ಮನ್ನು ಒಳ್ಳೇದು ಮಾಡಿದಾಗ ಗುರುತಿಸಿ, ಏನಾದರೂ ಸಂಕಷ್ಟದಲ್ಲಿದ್ದಾಗ ಬನ್ನಿ ಅಂತ ಕರೆದು ನಮ್ಮ ಸಲಹೆಗಳನ್ನು ಕೇಳಿ ಅದಕ್ಕೆ ಒಂದು ರೀತಿಯಾದ ಬೆಲೆ ಕೊಡೋದಿದೆಯಲ್ಲ, ಅದನ್ನು ನಮಗೆ ತುಂಬ ಸಂತೋಷ ಅನ್ಸುತ್ತೆ. ಏಕೆಂದರೆ ಯಾರನ್ನಾದರೂ ಮೆಚ್ಚಿಸ್ಬೋದು, ಮನೆಯವ್ರನ್ನ ಮೆಚ್ಚಿಸೋದು ತುಂಬ ಕಷ್ಟ. ಏನೇ ಕೆಲಸ ಮಾಡಿದ್ರು ಇಲ್ಲ ನೀನು ಅದನ್ನು ಸ್ವಲ್ಪ ಚೆನ್ನಾಗಿ ಮಾಡಿರ್ಬೇಕಿತ್ತು, ಇಲ್ಲ ಅದನ್ನು ಹಿಂಗೆ ಮಾಡಿರ್ಬೇಕು ಅಂದರೆ ತೀಡಿ ಸಂತೋಷಪಟ್ಟು ನಮ್ಮ ಸಂತೋಷವನ್ನು ನಿಮ್ಮ ಸಂಭ್ರಮ ಅಂತ ಅಂದ್ಕೊಂಡು ಇವತ್ತು ನಮ್ಮ 3 ಜನಕ್ಕೆ ಸನ್ಮಾನ ಮಾಡೋದಿದೆಯಲ್ಲ, ಅದು ನಿಜವಾಗ್ಲೂ ನಿಮ್ಮ ತಾಯಿತನವನ್ನು ಎತ್ತಿ ತೋರಿಸ್ತಾ ಇದೆ. ಅದಕ್ಕೆ ಚೇಂಬರ್ನ ಪ್ರತಿಯೊಬ್ಬ ಸದಸ್ಯರಿಗೂ, ಅಧ್ಯಕ್ಷರಿಂದ ಹಿಡಿದು ಪ್ರತಿಯೊಬ್ಬ ಹಾಲಿ ಮಾಜಿ ಯಾರೇ ಆಗಿರಲಿ ಅವರೆಲ್ಲರೂ ನಮ್ಮ ಮನೆಯವರೇ, ನಮ್ಮ ಮನೆ ಹಿರಿಯರು, ಅವರಿಗೆಲ್ಲರಿಗೂ ಕೂಡ ನಿಮ್ಮ ಮನೆಯ ಮಗಳು ತಾರಾ ಮಾಡುವ ಸಾಷ್ಟಾಂಗ ನಮಸ್ಕಾರಗಳು. ಇದರ ಜೊತೆಗೆ ಒಂದು ವಿಶೇಷ ಅಂತಂದರೆ, ನನಗೆ ಅಕ್ಕ ಮಹಾದೇವಿ ವಿಶ್ವವಿದ್ಯಾನಿಲಯದಿಂದ ನನಗೆ ಡಾಕ್ಟರೇಟ್ ಬಂದಿದ್ದು. ಇವರಿಬ್ಬರಿಗೂ ಗಂಗೂಬಾಯಿ ಹಾನಗಲ್ ಆ ವಿಶ್ವವಿದ್ಯಾನಿಲಯದಿಂದ ಇವರಿಗೆ ಡಾಕ್ಟರೇಟ್ ಬಂದಿದ್ದು. ಇಬ್ಬರು ತಾಯಂದಿರೆ ಕಣ್ರಿ, 2 ತಾಯಂದಿರ ಹೆಸರಿನ ವಿಶ್ವವಿದ್ಯಾನಿಲಯ ಈ ತಾಯಿ ಮನೆಯಲ್ಲ ಮಕ್ಕಳಿಗೆ ಕೊಟ್ಟಿದ್ದಾರೆ. ನನಗದು ಬಹಳ ಸಂತೋಷ ಕೊಟ್ಟಂತ ವಿಚಾರ. ಆ ವಿಚಾರಕ್ಕೋಸ್ಕರನೇ ಕ್ಷಮೆ ಇರಲಿ, ನಾನು ನನ್ನ ಮನೆಯಲ್ಲಿ ಕೂಡ ಮಹಿಳೆಯರನ್ನೇ ಕರೆದು ನಾನು ಅವ್ರ ಜೊತೆ ಸಂಭ್ರಮ ಪಡಬೇಕು ಅಂತ ಆಸೆ ಪಟ್ಟು ಮಾಡಿದೆ. ಅಧ್ಯಕ್ಷರು ಹೇಳ್ತಾ ಇದ್ರು, ನಮ್ಮನ್ನೆಲ್ಲ ಕರೆಯಲ್ವಾ ನಿಮ್ಮನೆ ಸಮಾರಂಭಕ್ಕೆ? ಇಲ್ಲ, ಪುರುಷರನ್ನು ಕರೆದು ಸನ್ಮಾನ ಮಾಡುವಂತ ಆಲೋಚನೆ ಖಂಡಿತವಾಗ್ಲೂ ಇದೆ, ಖಂಡಿತ ಮಾಡ್ತೀನಿ ಅಂತ ಹೇಳಿ. ಯೋಗ, ಯೋಗ್ಯತೆ ಅದ್ರ ಬಗ್ಗೆ ಎಲ್ಲ ಮಾತನಾಡೋಷ್ಟು ದೊಡ್ಡವಳು ಅಲ್ಲದೇ ಇದ್ರು ಕೂಡ ಒಂದೊಂದ್ಸತಿ ನನಗೆ ಇದು ನಿಜವಾಗ್ಲೂ ಅಂದುಕೊಂಡಿರ್ಲಿಲ್ಲ, ಕನಸು ಕಂಡಿರ್ಲಿಲ್ಲ, ಅಥವಾ ಎಲ್ಲಿಯೂ ದೂರದಲ್ಲಿಯೂ ಕೂಡ ಈ ಥರದೊಂದು ಡಾಕ್ಟರೇಟ್ ನನಗೆ ಬರ್ಬೋದು, ಆಗ್ತದೆ ಅನ್ನೋ ಕನಸು ಇರಲಿಲ್ಲ. ಅವರು ಮೊದಲ ಬಾರಿಗೆ ಹಿಂದಿನ ದಿನ ನನಗೆ ಕರೆ ಮಾಡಿದಾಗ, ಸುಬ್ಬನ್ಗೆ ಅದನ್ನೇ ಹೇಳಿದ್ದೆ ನಾನು, ಹಿಂದಿನ ದಿನ ಕರೆ ಮಾಡಿದಾಗ ಸ್ವಲ್ಪ ಹೊತ್ತಿಗೆ ನನಗೆ ಮೈ, ಕೈ, ಕಾಲು ಎಲ್ಲ ತಣ್ಣಗಾಗಿದ್ದು ಆಯ್ತು. ಡಾಕ್ಟ್ರೇಟಾ, ಇರಿ 1 ನಿಮಿಷ ಅಂದರೆ ನಮ್ಮ ಯಜಮಾನ್ರಿಗೆ ಇಮಿಡಿಯೇಟಾಗಿ ಫೋನ್ ಮಾಡಿದೆ. ಏ ಅಮ್ಮ, ಅಷ್ಟೊಂದು ದೊಡ್ಡವರು ಯಾಕೆ, ಎಲ್ಲ ದೊಡ್ಡವರಿದ್ದಾರೆ, ಅವ್ರ ಹೆಸರು ಹೇಳು ನೀನು, ನಿನಗೆ ಆಮೇಲೆ ಓಕೆ ಅಂತೇಳು, ಆಮೇಲೆ ಓಕೆ ಅಂತೇಳು, ಈಗ ಬೇಡ ಅಂತೇಳು, ಈಗ ಬೇಡ ಅಂತೇಳು ಅಂದರು. ನಾನು ಅದನ್ನೇ ಹೇಳಿದೆ, ಇಲ್ಲ ನಾನು ಅದನ್ನೇ ಹೇಳಿದೆ ಫೋನ್ ಮಾಡಿ, ಸರ್ ಥ್ಯಾಂಕ್ ಯು, ನನ್ನ ಅಂದ್ಕೊಂಡಿದ್ದೀರಾ, ಸತ್ಯ ಹೇಳ್ತೀನಿ, ನಾನು ಹೇಳಿದ ಮೊದಲ ಹೆಸರು ಗಿರಿಜಾಮಾಮಿ ಹೆಸರು, ಸತ್ಯ. ಅದಾದ್ಮೇಲೆ ಹೇಮಮ್ಮ ಹೆಸರು, ಹೇಮಾ ಚೌಧರಿ ಅವ್ರ ಹೆಸರನ್ನ, ಇವರಿಬ್ಬರ ಹೆಸರನ್ನ ಸೂಚಿಸಿದೆ. ಆದರೆ ಅವ್ರು ಹೇಳಿದ್ದು ಇದು ಬೇಕು ಬೇಡಗಳಲ್ಲಿ ಇಲ್ಲ, ಈಗಾಗಲೇ ಗವರ್ನರ್ ಅಂಕಿತ ಆಗಿ ಬಂದಾಗಿದೆ, ನಾಳೆನೇ ಸಮಾರಂಭ. ಹೌದಾ ಸರ್, ನಾನು ಇಲ್ಲೇ ಮೆಜೆಸ್ಟಿಕ್ಕೋ ಎಲ್ಲೋ ಇರುತ್ತೆ. ಹೌದಾ, ಎಲ್ಲಿ ಸರ್? ಅದು ಬಿಜಾಪುರದಲ್ಲಿ. ಬಿಜಾಪುರಕ್ಕೆ ಹೆಂಗೆ ಸರ್ ಬರೋದು ಅಂತಿದ್ದ. ಇಲ್ಲ ನೀವು ಹೆಂಗಾದ್ರೂ ಬಂದ್ಬಿಡ್ಬೇಕು ಇವತ್ತು ಅಂತ ಕರೆದ್ರು. ಅಂದರೆ ಈ ಪ್ರಶಸ್ತಿಯ ಘನತೆ, ಗೌರವ ಬಹುಶಃ ನಾನು ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು. ನನಗೆ ಯಾವುದೋ ಜನ್ಮದ ಪುಣ್ಯನೋ, ನನ್ನ ತಂದೆ ತಾಯಿ ಮಾಡಿರೋ ಆಶೀರ್ವಾದ, ಗುರು ಹಿರಿಯರು ಮುಖ್ಯವಾಗಿ ನನಗೆ ಸಿನಿಮಾದಲ್ಲಿ ಎಲ್ಲವನ್ನು ಕಲಿಸಿದ, ಅದು ನಿರ್ದೇಶಕರಾಗಿರ್ಬೋದು, ಮೊದಲನೇದಾಗಿ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಎಲ್ಲರಿಗೂ ಕೂಡ, ತಂತ್ರಜ್ಞರಿಗೆ, ಸಹನಟರಿಗೆ, ಕಲಾವಿದರಿಗೆ, ಹಿರಿಯರಿಗೆ, ಕಿರಿಯರಿಗೆ, ಎಲ್ಲರಿಗೂ ಕೂಡ ತುಂಬ 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 ಧನ್ಯವಾದಗಳನ್ನ ಹೇಳ್ತೀನಿ. ಮಾಧ್ಯಮ, ಅಫ್ಕೋರ್ಸ್, ಅದು ಗಾಡ್ ಈಸ್ ಮೈ ಗಾಡ್ ಫಾದರ್, ಆಲ್ವೇಸ್ ಮೈ ಗ್ರೇಟ್ ಸಪೋರ್ಟರ್ಸ್ ಆರ್ ಮಾಧ್ಯಮ ಮತ್ತು ಪತ್ರಕರ್ತರು. ಅವರಿಗೂ ಕೂಡ ಮತ್ತು ಇಲ್ಲಿರುವ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಇವರಿಬ್ಬರಿಗೆ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ಥ್ಯಾಂಕ್ ಯು ನರಸಿಂಹಣ್ಣ, ಥ್ಯಾಂಕ್ ಯು ನಿಮ್ಗೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್, ಎಲ್ಲರಿಗೂ ತುಂಬ 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 ಥ್ಯಾಂಕ್ಸ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.